ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣ ಅದರ 108ನೇ ಸರ್ಗ ಈ ಹಿಂದೆ ಮುಕ್ತಾಯ ಕಂಡಿತ್ತು. ಅಗಸ್ತ್ಯರಿಂದ ಆದಿತ್ಯ ಹೃದಯದ ಉಪದೇಶವನ್ನು ಪಡ್ಕೊಂಡು ತನ್ನ ಚಿಂತೆಯನ್ನು ದೂರ ಮಾಡಿಕೊಂಡು ರಾವಣನನ್ನ ಹತ್ಯೆ ಮಾಡಿದ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಆ ರಾವಣ ವಧೆ ನಾವು ಶ್ರವಣ ಮಾಡಿದ ಬಳಿಕ ಆನಂದ ರಾಮಾಯಣದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸದ ಕಥೆ ಇದೆ, ಅದನ್ನು ಸ್ವಲ್ಪ ಗಮನಿಸಬೇಕು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ದೇವರಾಜನಾದ ಇಂದ್ರನ ರಥ ಬಂದಿತ್ತು ರಾಮನ ಸೇವೆಗಾಗಿ. ರಾಮ ಅದನ್ನು ಏರಿ ರಾವಣನನ್ನ ಎದುರಿಸಿ ಯುದ್ಧ ಮಾಡಿ ಆತನನ್ನು ಹತ್ಯೆ ಮಾಡಿದ. ಆನಂದ ರಾಮಾಯಣಕ್ಕನುಸಾರವಾಗಿ ಈ ಹಿಂದೆ ಹೇಳಿದಂತೆ ಒಮ್ಮೆ ಆ ರಥ ಅಲ್ಲಿ ಬಂದಿತ್ತು, ಹೌದು, ಬಂದಿದ್ರೂ ಆ ರಥವನ್ನ ರಾವಣ ಧ್ವಂಸ ಮಾಡಿದ್ದ. ವಾತಾತ್ಮಕ ಮಾತಲಿನವು ಮೂರ್ಛಿತವು ಪತಿತವು ಭುವಿ. ಹನುಮಂತನನ್ನ ಮತ್ತು ಮಾತಲಿಯನ್ನ ಕ್ಷಣ ಮಾತ್ರದಲ್ಲಿ ರಾವಣ ಮೂರ್ಛೆಗೊಳಿಸಿದ್ದ, ಅವರನ್ನು ಪರಾಭೂತರನ್ನಾಗಿ ಮಾಡಿದ್ದ. ಅದಕ್ಕಾಗಿ ವಾಲ್ಮೀಕಿ ರಾಮಾಯಣಕ್ಕಿಂತ ಸ್ವಲ್ಪ ವ್ಯತಿರಿಕ್ತವಾಗಿ ಈ ಆನಂದ ರಾಮಾಯಣದಲ್ಲಿ ಬರೋ ಕಥೆ ಏನಂದ್ರೆ, ಮತ್ತೊಂದು ರಥವನ್ನ ರಾಮ ನೆನಪು ಮಾಡಿಕೊಂಡ, ತನ್ನದೇ ಮೂಲ ರೂಪದಲ್ಲಿದ್ದಂತಹ ರಥವನ್ನ. ಆ ಮೂಲ ರೂಪದ ಸಾರಥಿ, ದಾರುಕ, ಅವೇ ಆಯುಧಗಳು ಇವೆಲ್ಲ ಆತನ ಸೇವೆಗೆ ಇಳಿದು ಬಂದವು. ಚಿಚ್ಛೇದ ತಾನಿ ಗಗನೆ ಗತ್ವಾ ತೋಷ ಹಿತಾನಿ ಹಿ ರಾಮಹಸ್ತಾರ್ ನೃಪೇಂದ್ರಜಾತ ಅಸ್ಮಾಕಂ ಚೇ ಇತಿ ವಿಚಿಂಚಿತ. ರಾವಣನ ತಲೆಗಳು ಒಂದೊಂದಾಗಿ ಕತ್ತರಿಸಿ ಕೆಳಗೆ ಬೀಳ್ತಾ ಇದ್ದವು. ಅವುಗಳಿಗೇನು ಸಂತೋಷ ಆಗಿತ್ತು ಆ ರಾವಣನ ತಲೆಗೆ ಅಂತಂದ್ರೆ, ರಾಮಹಸ್ತಾರ್ ನೃಪೇಂದ್ರಜಾತ, ನಮಗೆ ರಾವಣನ ಸಂಘ ಇಲ್ಲಿ ತನಕ ಮಾಡಿದ್ದು ಸಾಕಾಗಿದೆ, ಇನ್ನು ಮುಂದೆ ರಾಮನ ಕೈಯಿಂದ ನಮಗೆ ಒಂದು ಮರಣ ಬಂತಲ್ಲ ಅಂತ ಒಂದು ಸದ್ಗತಿ ಬಂತಲ್ಲ ಅಂತ ಹೀಗೆ ಸಂತೋಷದಿಂದ ಅವುಗಳು ಕತ್ತರಿಸಿ ಕೆಳಗೆ ಬಿದ್ದು ವಂದನಂ ಕರ್ತು ಕಾಮಾನಿ, ರಾಮನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡುವ ಒಂದು ಉದ್ದೇಶದಿಂದ ಆಕಾಶಕ್ಕೆ ಚಿಮ್ಮಿದಂತಹ ತಲೆಗಳು ರಾಮನ ಪಾದಗಳಿಗೆ ಬಂದು ನಮಸ್ಕಾರ ಮಾಡ್ತಾ ಇದ್ದವು. ಸಸ್ಮಿತಾನಿ ಪತಂತಿ ಸ್ಮ ರಾಘವಸ್ಯ ಪದೋಪರಿ. ರಾಮನಿಗೆ ಆ ತಲೆಗಳನ್ನ ನೋಡಿ, ಕತ್ತರಿಸಿದ ತಲೆಗಳು ಅದ್ರ ಮುಖ ತೆರೆದಿತ್ತು, ಅವು ನಗುತ್ತಾ ಇರುವಂತೆ ಕಾಣಿಸ್ತಾ ಇತ್ತು. ಇವುಗಳು ನನ್ನನ್ನು ತಿನ್ನಲಿಕ್ಕೆ ಬರ್ತಾ ಇವೆ, ನನ್ನನ್ನೇ ಹನನ ಮಾಡಲಿಕ್ಕೆ ಬರ್ತೇವೆ ಅಂತ ರಾಮನಿಗೆ ಅನಿಸ್ತಿತ್ತು. ಮತ್ತೆ ಆ ತಲೆಗಳನ್ನು ಆತ ಧ್ವಂಸ ಮಾಡಿದ. ಶತಮೇಕೋತ್ತರಂ ಚಿನ್ನಂ ಶಿರಸ ಚ ಏಕವರ್ಷಕಂ ಶತಮೂರ್ಧ್ವೋ ರಾವಣಸ್ಯ ಚ ಏಕೋತ್ತರ ಸಹಸ್ರಕಂ. ಹೀಗೆ ಆ 100 ತಲೆಗಳನ್ನು ಧ್ವಂಸ ಮಾಡಿದ. ನಿರ್ಣಯ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಆತನಿಗಿದ್ದು 10 ತಲೆಗಳು. ಆನಂದ ರಾಮಾಯಣ ಹಿಂದೆ ಹೇಳಿದಂತೆ ಆತನಿಗೆ 100 ತಲೆಗಳಿದ್ದವು. ಹೀಗೆ ಆ 100 ತಲೆಗಳನ್ನು ರಾವಣ ಕತ್ತರಿಸಿದ. ಆದರೆ ಮತ್ತೆ ಆ ತಲೆಗಳು ಹುಟ್ಟಿಕೊಳ್ತಾ ಇದ್ದವು. ಆ 100 ತಲೆಗಳನ್ನ 1000 ಬಾರಿ ರಾಮ ಕತ್ತರಿಸಿದ್ರು ಮತ್ತೆ ಆ ತಲೆಗಳು ಅವು ಹುಟ್ಟಿಕೊಳ್ತಾ ಇದ್ದವು ಅಂತ ಆನಂದ ರಾಮಾಯಣ ಹೇಳ್ತದೆ. ಈಗ ಇಂಥ ಒಂದು ಸಂದರ್ಭದಲ್ಲಿ ವಿಭೀಷಣ ಅಲ್ಲಿ ನಡುವೆ ಪ್ರವೇಶ ಮಾಡಿ ರಾಮನಿಗೆ ಸೂಚನೆ ಮಾಡಿದ. ಆ ರಾವಣನ ನಾಭಿಯ ಪ್ರದೇಶದಲ್ಲಿ ಒಂದು ಅಮೃತದ ಕುಂಡಲ ಇದೆ, ಆ ಅಮೃತದ ಕುಂಡಲದ ಮೇಲೆ ಬಾಣ ಪ್ರಯೋಗ ಮಾಡಿದ. ಆ ಅಮೃತದ ಕುಂಡ, ರಾವಣನಿಗಿರುವಂತಹ ಅಮೃತ ಕುಂಡ ಏನಿದೆ ಅದು ರಾವಣನಿಗೆ ರಕ್ಷಣೆಯನ್ನು ಒದಗಿಸ್ತಿದೆ. ಅದಕ್ಕಾಗಿ ಎಷ್ಟೇ ತಲೆಗಳನ್ನು ಕತ್ತರಿಸಿದ್ರು ಮತ್ತೆ ತಲೆಗಳು ಹುಟ್ಟುತ್ತಾ ಇದೆ, ಅದನ್ನ ಧ್ವಂಸ ಮಾಡು, ಅದನ್ನ ನಾಶ ಮಾಡುವಂತ ವಿಭೀಷಣ ಸೂಚನೆ ಮಾಡಿದ. ಆಗ ರಾಮ ಪಾವಕಾಸ್ತ್ರೇಣ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿ ಆ ನಾಭಿ ಪ್ರದೇಶದಲ್ಲಿ, ರಾವಣನ ನಾಭಿ ಪ್ರದೇಶದಲ್ಲಿದ್ದಂತಹ ಅಮೃತವನ್ನ ಶೋಷಣೆ ಮಾಡಿದ, ಒಣಗಿಸಿಬಿಟ್ಟ. ಅದಾದ್ಮೇಲೆ ಆತನ ತಲೆಗಳನ್ನ, ಬಾಹುಗಳನ್ನೆಲ್ಲ ಆತ ಕತ್ತರಿಸಿ ಹಾಕಿದ. ಒಂದೇ ಮುಖ್ಯ ಶಿರಸ್ಸು, ಪ್ರಧಾನವಾದ ಒಂದೇ ತಲೆ ಮತ್ತು 2 ಕೈಗಳು ಇವು ರಾವಣನಿಗೆ ಉಳಿದವು. ಆ ಬಳಿಕ ಅವ್ರ ನಡುವೆ ಹಾಗೆ ಯುದ್ಧ ಮುಂದುವರಿಯಿತು.
ಈ ನಡುವೆ ದಾರುಕ ವಾಕ್ಯೇನ, ದಾರುಕ ಅಂತ ಆತನ ಸಾರಥಿ ಏನಿದ್ನಲ್ಲ ಅವನು ರಾಮನಿಗೆ ಹೇಳಿದೆ, ಯುದ್ಧವನ್ನು ಮುಂದುವರಿಸಬೇಡ, ಬೇಗ ರಾವಣನ ಸಂಹಾರ ಮಾಡುವಂತ. ಮರ್ಮದೇಶೇ ವ್ಯತಾಡಯಿತು, ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಮಾತಲ್ಲಿ ಹೇಳಿದ್ದ, ಬೇಗ ಯುದ್ಧವನ್ನು ಸಮಾಪ್ತ ಮಾಡು, ಬಹಳ ಹೊತ್ತು ಆಟ ಸಲ್ಲದು ಅಂತ ಹೇಳಿದ್ದ. ಇಲ್ಲಿ ಹೇಳಿದ್ದು ದಾರುಕ. ಮರ್ಮದೇಶದಲ್ಲಿ ಪ್ರಯೋಗ ಮಾಡಿದ, ಆದರೂ ಅದೇ ಬ್ರಹ್ಮಾಸ್ತ್ರವೇ. ಬ್ರಹ್ಮಾಸ್ತ್ರದಿಂದ ಪ್ರಯೋಗ ಮಾಡಿದಾಗ ಅದು ಆತನ ಎದೆಯನ್ನು ಸೀಳಿ ಆತನನ್ನು ಕೆಳಗೆ ಬೀಳಿಸಿತು. ಮತ್ತೆ ರಾಮನ ಬಟ್ಟಲಿಕೆಯನ್ನು ಬಂದು ಸೇರಿತು. ರಾವಣನ ಶರೀರದಿಂದ ಹೊರಟಂತಹ ಒಂದು ದಿವ್ಯವಾದಂತಹ ಜ್ಯೋತಿ, ಬೆಳಕು ಆದಿತ್ಯನಂತೆ ಸೂರ್ಯನಂತೆ ಪ್ರಕಾಶಿಸುತ್ತದೆ. ಅದು ಎಲ್ಲರೂ ನೋಡ್ತಿದ್ದಂತೆ ರಾಮನ ಶರೀರವನ್ನು ಪ್ರವೇಶ ಮಾಡಿತು, ರಾಮನ ಹೃದಯವನ್ನು ಪ್ರವೇಶ ಮಾಡಿತು. ಪ್ರವಿವೇಶ ರಘುಶ್ರೇಷ್ಠಂ ದೇವಾನಾಂ ಪಶ್ಯತಾಂ ಸತಾಂ, ಹೀಗೆ ಅದು ಸದ್ಗತಿಯನ್ನು ಪಡ್ಕೊಳ್ಳುತ್ತೆ. ಅದಾದ್ಮೇಲೆ ದೇವತೆಗಳು ಉಳಿದವರೆಲ್ಲರೂ ಕೂಡ ಆತನನ್ನ ಸಂತೋಷಪಡಿಸಿದರು, ಪುಷ್ಪವೃಷ್ಟಿ ಮಾಡಿದರು. ಆಕಾಶದಲ್ಲಿ ದೇವವಾದ್ಯಗಳು ಮೊಳಗಿದವು. ಈ ಕಡೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 109ನೇ ಸರ್ಗವನ್ನು ಗಮನಿಸಬೇಕು. ಮೊದಲೊಮ್ಮೆ ರಾವಣ ಹತನಾಗಿದ್ದನ್ನ ವಿಭೀಷಣ ಸುಗ್ರೀವಾದಿಗಳು ನೋಡಿ ಸಂತೋಷಪಟ್ಟರು. ಅದು ಹಿಂದಿನ ಸರ್ಗದಲ್ಲಿ ನಾವು ನೋಡಿದ್ವಿ. ಆದರೆ ಮುಂದೆ ಆ ವಿಭೀಷಣನಿಗೆ ಶೋಕದ ಆವೇಗವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲದಂತಾಯಿತು. ಆ ಅಣ್ಣನ ಶರೀರದ ಸಮೀಪಕ್ಕೆ ಹೋಗಿ ಆತನನ್ನು ಹೊಗಳಿ ಆತನ ಗುಣಗಳನ್ನು, ಆತನ ಪರಾಕ್ರಮವನ್ನು ನೆನಪು ಮಾಡಿಕೊಂಡು ಹೀಗೆ ದುಃಖಪಟ್ಟ. ಯಾವತ್ತು ಬೆಲೆ ಬಾಳುವಂತಹ ಹಂಸತೂಲಿಕಾ ತಲ್ಪದಲ್ಲಿ ನೀರು ಮಲಗುತ್ತಿದ್ದೆ, ಇವತ್ತು ಮರಣ ಹೊಂದಿ ಭೂಮಿ ಮೇಲೆ ಮಲಗಿಬಿಟ್ಟಿದ್ದೆ. ಚಲನೆ ಇಲ್ಲದೆ ತೋಳುಗಳನ್ನ ಹರಡಿಕೊಂಡು ಭೂಮಿಯಲ್ಲಿ ಬಿದ್ದಿದ್ದಿ, ನಿನ್ನ ಕಿರೀಟ ಸತ್ತು ಬಿದ್ದಿದೆ. ನಾನು ನಿನಗೆ ಬುದ್ಧಿವಂತಿಕೆ ಹೇಳಿದೆ, ನಿನಗೆ ಬುದ್ಧಿ ಮಾತುಗಳನ್ನು ಹೇಳಿದೆ, ಕುಂಭಕರ್ಣನಿಗೆ ಹೇಳಿದೆ, ಆದರೆ ನೀವು ಯಾರೂ ಕೂಡ ನನ್ನ ಮಾತುಗಳಿಗೆ ಬೆಲೆ ಕೊಡಲಿಲ್ಲ. ಆದಿತ್ಯ ಸ್ಫಟಿತೋ ಭೂಮೌ ಮಗ್ಧಸ್ತಮಸಿ ಚಂದ್ರಮಾಹ ಚಿತ್ರಭಾನ ಪ್ರಶಾಂತಾರ್ಚಿ ವ್ಯವಸಾಯೋ ನಿರುದ್ಯಮಃ ಅಸ್ಮಿನ್ ನಿಪತಿತೆ ಭೂಮೌ ವೀರೇ ಶಸ್ತ್ರಭೃತಾಂಬರೇ ಗತಶ್ಚೇತು ಸುನೀತಾನಾಂ ಗತೋ ಧರ್ಮಸ್ಯ ವಿಗ್ರಹಃ ಗತಸ್ತತ್ವಸ್ಯ ನಿಕ್ಷೇಪಃ ಸ್ವಹಸ್ತಾನಾಂ ಗತಿರ್ಗತ. ಏನಂತ ಗೋಳಾಡಿದ ವಿಭೀಷಣ ಅಂದ್ರೆ, ಈ ಜಗತ್ತಿನಲ್ಲಿ ನೀತಿವಂತರು, ಧಾರ್ಮಿಕರು, ನ್ಯಾಯ ಮಾರ್ಗವನ್ನು ಅನುಸರಣೆ ಮಾಡ್ಕೊಂಡು ಬದುಕುವವರು ಯಾರಿದ್ದಾರೆ ಅವರಿಗೆ ಧರ್ಮದ ಸೇತುವೆ, ನ್ಯಾಯದ ಸೇತುವೆ ಕುಸಿದು ಬಿದ್ದಂತಾಗಿದೆ. ಹೀಗೆ ತನ್ನ ಜೀವಮಾನದುದ್ದಕ್ಕೂ ನ್ಯಾಯ, ನೀತಿ, ಧರ್ಮಗಳನ್ನು ಎತ್ತಿ ಹಿಡಿದವನು ಆ ರಾವಣ. ಹಿಡಿದಿದ್ದ ಅಂತಹ ಒಂದು ವ್ಯಕ್ತಿತ್ವ ಇತ್ತು ಅವನಲ್ಲಿ. ಆ ಸದ್ಗುಣಗಳನ್ನು ಆ ಸಮಯದಲ್ಲಿ ಈ ವಿಭೀಷಣ ನೆನಪು ಮಾಡಿಕೊಂಡ. ಧರ್ಮದ ಒಂದು ಸ್ವರೂಪವೇ ನಾಶ ಆದಂತಾಗಿಬಿಟ್ಟಿದೆ, ಸತ್ವಗುಣ ಉಡುಗಿ ಹೋಗಿಬಿಟ್ಟಿದೆ. ವೀರರಾದವರಿಗೆ ಇನ್ನು ಮುಂದೆ ಯಾರು ಆಶ್ರಯರು? ನೀನು ಮಹಾಪರಾಕ್ರಮಿಯಾಗಿದ್ದೆ, ಆದ್ದರಿಂದ ಮಹಾಪರಾಕ್ರಮಿಗಳಾದವ್ರನ್ನೆಲ್ಲರನ್ನು ನಿನ್ನಲ್ಲಿ ಕರೆಸಿಕೊಂಡು ಅವ್ರಿಗೆ ನೀನು ಆಶ್ರಯ ಕೊಟ್ಟಿದ್ದಿ. ಈಗ ನೀನೇ ಧರಾಶಾಯಿ ಆದ್ಮೇಲೆ ಪರಾಕ್ರಮಿಗಳಾದವರಿಗೆ ನೆಲೆ ಕೊಡುವಂಥವ್ರು ಯಾರು? ಸೂರ್ಯದೇವ ಭೂಮಿಗೆ ಬಂದು ಬಿದ್ದಂತಾಗಿದೆ, ಚಂದ್ರ ಕತ್ತಲಿನಲ್ಲಿ ಮುಳುಗಿ ಹೋದಂತಾಗಿದೆ, ಅಗ್ನಿ ಜ್ವಾಲೆಗಳನ್ನು ಕಳ್ಕೊಂಡು ಶಾಂತನಾದಂತಾಗಿದೆ. ಲಂಕಾನಗರದ ವೈಭವವನ್ನು ನೋಡಿ ಅದನ್ನು ಆನಂದಿಸಿ ಇನ್ನು ಯಾರಿಗೇನಾಗಬೇಕಾಗಿದೆ? ಲಂಕಾನಗರದ ಪ್ರಜೆಗಳೆಲ್ಲ ಇವತ್ತು ನಿರಾಶ್ರಿತರಾಗಿಬಿಟ್ಟಿದ್ದಾರೆ. ನಾಯಂ ವಿನಷ್ಟೋ ನಿಶ್ಚೇಷ್ಟಃ ಸಮರೇ ಚಂಡವಿಕ್ರಮಃ ಅತ್ಯುನ್ನತ ಮಹೋತ್ಸಾಹ ಪತಿತೋಯಂ ಅಶಂಕಿತಃ. ಆಗ ರಾಮ ಅವನಿಗೆ ಸಮಾಧಾನ ಹೇಳಿದ, ನಿನ್ನ ಅಣ್ಣ ರಾವಣ ಯುದ್ಧದಲ್ಲಿ ಸಾವನ್ನೇನೋ ಪಡೆದ ಹೌದು, ಆದರೆ ಅಸಮರ್ಥನಾಗಿ ಕೈಲಾಗಲವನಂತೆ ಆತ ಸಾಯಲಿಲ್ಲ. ಪ್ರಚಂಡವಾದ ಪರಾಕ್ರಮವನ್ನೇ ತೋರ್ಪಡಿಸಿದ, ವೀರೋಚಿತವಾಗಿ ಆತ ಸತ್ತ. ಉತ್ಸಾಹವೂ ಇತ್ತು, ತಾನು ಗೆಲ್ಲಬೇಕು ಅಂತ ಯುದ್ಧ ಮಾಡಿದ್ದ ಎಲ್ಲ ಹೌದು, ಆದರೆ ದೈವಯೋಗ ಹಾಗಿರಲಿಲ್ಲ ಅವನಿಗೆ. ಅದಕ್ಕಾಗಿ ಆತ ಸಾಯಬೇಕಾಯಿತು, ದೈವದ ಸಹಾಯ ಆತನಿಗೆ ಸಿಗಲಿಲ್ಲ. ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಯಾರು ಯುದ್ಧ ಮಾಡಿ ಪ್ರಾಣ ಪರಿತ್ಯಾಗ ಮಾಡಿರ್ತಾರೋ ಅಂಥವ್ರ ಬಗ್ಗೆ ಸತ್ತು ಹೋದ್ರಲ್ಲ ಅಂತ ಬೇರೆ ಯಾರು ದುಃಖ ಪಡಬಾರ್ದು.
ಸದ್ಗತಿ ಪಡ್ಕೋತಾರೆ ಅಂತ ಸಮಾಧಾನ ಪಡಬೇಕು. ಈತ ಇಂದ್ರ ಮೊದಲಾದ ದಿಕ್ಪಾಲಕರನ್ನು ಕೂಡ ಭಯ ಪಡಿಸ್ತಿದ್ದ. ಅಂಥ ರಾವಣ ಇವತ್ತು ಸೋತು ಧರಾಶಾಹಿಯಾಗಿದ್ದಾನೆ ಅಂದ ಮೇಲೆ ಇದು ಶೋಕ ಪಡುವಂಥ ವಿಷಯ ಅಲ್ಲ, ಸಮಾಧಾನ ಮಾಡಿಕೋ ಅಂತ ಹೇಳಿದ. ಯುದ್ಧದಲ್ಲಿ ಯಾವತ್ತೂ ಎಲ್ಲರಿಗೂ ವಿಜಯನೇ ಆಗ್ತದಂತಿಲ್ಲ. ಕೆಲವೊಮ್ಮೆ ತಾನು ಗೆಲ್ತಾನೆ, ಮತ್ತೊಮ್ಮೆ ಬೇರೆಯವ್ರ ಕಡೆಯಿಂದ ಸೋಲಿಗೊಳಗಾಗ್ತಾನೆ. ಇವೆರಡರಲ್ಲಿ ಯಾವಾಗಾದ್ರೂ ಕೂಡ ಒಂದಲ್ಲ ಒಂದು ನಡೀತಿರ್ತದೆ, ಅದಕ್ಕೆ ವ್ಯತ್ಯಾಸ ಏನಿಲ್ಲ. ರಾವಣನಿಗೀಗ ಆಗುವಂಥ ಸದ್ಗತಿ ಏನಿದೆ ಅದು ಕ್ಷತ್ರಿಯ ಧರ್ಮಕ್ಕೆ ಸಮ್ಮತವಾದಂಥದ್ದೇ ಆಗಿದೆ. ಅದಕ್ಕಾಗಿ ನೀನು ಆತನ ಬಗ್ಗೆ ದುಃಖ ಪಡಬೇಡ. ಹೀಗೆ ರಾಮ ಹೇಳಿದ ಮೇಲೆ ವಿಭೀಷಣ ಹೇಳಿದ, ಅದಕ್ಕೆ ಉತ್ತರ ಹೇಳಿದ, ನನ್ನ ಅಣ್ಣ ಈ ರಾವಣ ಹಿಂದೆ ಯಾವುದೇ ಯುದ್ಧದಲ್ಲಿ ಇಂದ್ರನಿಗಾಗಲಿ ಉಳಿದ ದೇವತೆಗಳಿಗಾಗಲಿ ಸೋತವನಲ್ಲ. ಅಂಥವನಿವತ್ತು ನಿನ್ನ ಬಳಿಗೆ ಬಂದು ಸೋತು ಹೋಗಿದ್ದಾನೆ. ಹೇಗಂತಂದ್ರೆ ಸಮುದ್ರ ತೀರದ ತನಕ ಬರ್ತದಂತ, ಅದರ ಆರ್ಭಟ ಎಲ್ಲಿ ತನಕ? ತೀರದ ತನಕ ಅಷ್ಟೇ. ಸಮುದ್ರದ ನಡುವೆ ಹೋದರೆ ವಿಕಾಸ ದೊಡ್ಡ ದೊಡ್ಡ ಅಲೆಗಳು, ಅದರ ಪರಾಕ್ರಮ ಎಲ್ಲ ಅಷ್ಟೇ. ತೀರಕ್ಕೆ ಬಂದ ಮೇಲೆ ಅದರ ಆರ್ಭಟ ಶಾಂತ ಆಗ್ತದೆ. ಹಾಗೆ ನಿನ್ನ ಸ್ವರೂಪವನ್ನು ನಿನ್ನನ್ನು ಎದುರಿಸಿ ಆ ರಾವಣನ ಆರ್ಭಟ, ಅವನ ಆಟಾಟೋಪವೆಲ್ಲ ಶಾಂತವಾಗಿ ಹೋಯಿತು. ಅವನು ನಿನಗೆ ಸೋತು ಹೋಗಿಬಿಟ್ಟ. ಬದುಕಿದ್ದಾಗ ಬೇಕಾದಷ್ಟು ದೊಡ್ಡ ದೊಡ್ಡ ದಾನಗಳನ್ನು ಮಾಡಿದ್ದ, ನಾನಾ ಥರದ ಸುಖಭೋಗಗಳನ್ನು ಅನುಭವಿಸಿದ್ದ, ಸೇವಕರ ಭರಣ ಪೋಷಣೆಗಳನ್ನು ಮಾಡಿದ್ದ, ಮಿತ್ರರಿಗೆ ಬೇಕಾದಷ್ಟು ಸಹಾಯವನ್ನು ಕೂಡ ಮಾಡಿದ್ದ. ಅಂಥವನು ಇವತ್ತು ಸತ್ತು ಹೋಗಿಬಿಟ್ಟಿದ್ದಾನೆ. ಅಗ್ನಿಹೋತ್ರಿ ಆಗಿದ್ದ ಈತ. ನಿತ್ಯ ಯಜ್ಞಾದಿಗಳನ್ನು ಅಗ್ನಿಹೋತ್ರಗಳನ್ನು ಮಾಡ್ತಿದ್ದ. ವೇದಗಳನ್ನು ಪೂರ್ಣವಾಗಿ ತಿಳಿದವನಾಗಿದ್ದ. ಯಜ್ಞ ಯಾಗಾದಿಗಳನ್ನು ಮಾಡಿಸಿದ್ದ ಬೇಕಾದಷ್ಟು. ಈಗ ಇವನಿಗೆ ನಾನು ಪ್ರೇತ ಕರ್ಮಗಳನ್ನು ಮಾಡಬೇಕಾಗಿದೆ, ಅದಕ್ಕೆ ಅನುಮತಿ ಕೊಡು ಅಂತ ಹೇಳಿದ ವಿಭೀಷಣ ರಾಮನಿಗೆ. ರಾಮ ಆಗಲಿ ಆತನಿಗೆ ಬೇಕಾದಂತಹ ಪ್ರೇತ ಕರ್ಮಗಳನ್ನೆಲ್ಲ ಮಾಡು ಅಂತ ಸಮ್ಮತಿಸಿದ. ಮರಣಾಂತಾನ ವೈರಾಣಿ ನಿವೃತ್ತನ್ನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರೋ ಮಮಾಪ್ಯೇಷ ಯಥಾತವ. ಮರಣಾಂತಾನ ವೈರಾಣಿ, ರಾಮನ ಸ್ವಭಾವ ಎಂಥದ್ದು ಅಂತಂದ್ರೆ ಅದನ್ನ ಗಮನಿಸ್ಬೇಕು ನಾವು. ವೈರ ಎಲ್ಲಿ ತನಕ? ನನ್ನ ಪತ್ನಿಯನ್ನು ಈತ ಅಪಹಾರ ಮಾಡಿದಲ್ಲ ಅಂತ ನನಗೆ ಸಿಟ್ಟಿತ್ತು. ಅದ್ರದ್ದು ಎಲ್ಲಿ ತನಕ ಅಂದ್ರೆ ಆತ ಬದುಕಿರೋ ತನಕ ಅಷ್ಟೇ, ರಾವಣ ಬದುಕಿರೋ ತನಕ ಅಷ್ಟೇ. ಇನ್ನು ಆತ ಸತ್ತ ಮೇಲೆ ಮತ್ತೆ ಆತನ ಹೆಸರನ್ನು ನೆನಪು ಮಾಡಿಕೊಂಡು ನಾನು ಸಿಟ್ಟಿನಿಂದ ಉರಿಬೇಕಾಗಿಲ್ಲ, ಅಲ್ಲಿಗೆ ವೈರ ಮುಗಿಯಿತು. ನಿವೃತ್ತಮ್ನ ಪ್ರಯೋಜನ, ನಮ್ಮ ಕೆಲಸ ಆಗಬೇಕಾದ್ದಾಗಿದೆ, ಇವನಿಗೆ ಸಂಸ್ಕಾರ ಮಾಡು. ಈತ ನಿನಗೆ ಹೇಗೆ ಸಹೋದರನೋ ನನಗೂ ಹಾಗೆ ಈತ ಸ್ನೇಹ ಪಾತ್ರ, ಇವನ ಬಗ್ಗೆ ನನಗೀಗ ದ್ವೇಷ ಉಳಿದಿಲ್ಲ, ಅವನಿಗೆ ಸಂಸ್ಕಾರ ಮಾಡು ಅಂತ ಹೇಳಿದ ರಾಮ. ಇದೇ ಮಾತು, ಇದೇ ಶ್ಲೋಕ ಇನ್ನೊಂದು ಕಡೆ ಬರ್ತದೆ ಮುಂದೆ. ಈಗ ಆ ವಿಭೀಷಣ ಸಂಸ್ಕಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ಆದರೆ ಮುಂದೊಮ್ಮೆ ನಾನು ಇವನಿಗೆ ಯಾಕೆ ಸಂಸ್ಕಾರ ಮಾಡಬೇಕು, ಸಂಸ್ಕಾರ ಮಾಡೋದಿಲ್ಲ ಅಂತ ಹಠ ಮಾಡಿದ ವಿಭೀಷಣ. ಮುಂದೆ ಮತ್ತೆ ಬರ್ತದೆ. ರಾವಣನ ಅಂತಃಪುರದ ಸ್ತ್ರೀಯರೆಲ್ಲ ಬಂದು ಅವರೆಲ್ಲ ತಮ್ಮ ವಿಲಾಪ ಮಾಡಿದ್ಮೇಲೆ ಅಂತ್ಯ ಸಂಸ್ಕಾರ ಮಾಡೋ ಸಂದರ್ಭಕ್ಕೆ ವಿಭೀಷಣ ಸಂಸ್ಕಾರ ಮಾಡಲಿಕ್ಕೆ ತಯಾರಾಗೋದಿಲ್ಲ. ಆಗ ರಾಮ ಮತ್ತೆ ಇದೇ ಮಾತನ್ನು ಹೇಳ್ತಾನೆ. ಇದೇ ಶ್ಲೋಕ ಅಲ್ಲಿ ಬರ್ತದೆ. ಅಲ್ಲಿಗೆ ಆ ಯುದ್ಧಕಾಂಡದ 109ನೇ ಸರ್ಗ ಮುಕ್ತಾಯವಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂಥ ಇನ್ನೊಂದು ಘಟನೆ ಇದೆ. ರಾವಣನನ್ನು ಹತ್ಯೆ ಮಾಡಿದ ಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲ ಅಲ್ಲಿ ಬಂದರು ಅಂತ ನಾವು ಅದನ್ನು ಶ್ರವಣ ಮಾಡಿದ್ವಿ. ಬ್ರಹ್ಮ ಬಂದು ಪರಮಾತ್ಮನ ಸ್ತೋತ್ರ ಮಾಡಿದ್ದ. ಆದರೆ ಆ ಸಂದರ್ಭದಲ್ಲಿ ಇನ್ನೊಂದು ಘಟನೆ ಏನಾಯ್ತಂದ್ರೆ, ಇತಿ ರೀತಿಯ ತಬ್ಧ ಫಲೇನ ಶೂಲಿ ಸಮಾಫಯದ್ ರಾಘವ ಆಹವಾಯ ವರಂ ಮದೀಯಂ ತ್ವಗಣಯ್ಯ ರಕ್ಷೋ ಹತಂ ತ್ವಯಾ ತೇನ ರಣಾಯ ಮೈಹಿ. ನಾನು ಹಿಂದೆ ಈ ರಾವಣನಿಗೆ ಬೇಕಾದಷ್ಟು ವರಗಳನ್ನು ಕೊಟ್ಟಿದ್ದೆ, ನನ್ನ ಯಾವ ವರವನ್ನು ಲೆಕ್ಕಿಸಿದ್ರೆ ನೀನು ಅವನನ್ನು ಕೊಂದು ಬಿಟ್ಟಿ ಅಂತ ಶಿವನಿಗೆ ಸಿಟ್ಟು ಬಂತಂತೆ. ಶಿವನಿಗೆ ಸಿಟ್ಟು ಬಂದು ಆ ರಾಮನ ಮೇಲೆ ಯುದ್ಧಕ್ಕೆ ತಯಾರಾಗಿ ನಿಂತ ಶಿವ. ಹಾಗೆ ನೋಡಿದರೆ ಆ ರಾವಣನಿಗೆ ಬ್ರಹ್ಮನ ವರವೂ ಇತ್ತು, ಶಿವನ ವರವೂ ಇತ್ತು. ಇಬ್ಬರನ್ನೂ ಆತ ಪ್ರಸನ್ನಗೊಳಿಸಿದ್ದ. ಮನುಷ್ಯರನ್ನು ಬಿಟ್ಟು ಬೇರೆಯವ್ರ ಕಡೆಯಿಂದ ಸಾವು ಬರಬಾರದು ಅಂತ ವರ ಬ್ರಹ್ಮನಿಂದ ಬಂದಿತ್ತು. ಮತ್ತೆ ಈ ರಾವಣ ಶಿವನನ್ನು ಸಂತೋಷಪಡಿಸಿದ್ದ ತನ್ನ ಸಂಗೀತದ ಮೂಲಕ. ಹಾಗಾಗಿ ಶಿವನ ಪ್ರಸಾದವೂ ಆತನಿಗಾಗಿತ್ತು. ಇಬ್ಬರ ವರಗಳನ್ನು ಕಡೆಗಣಿಸಿ ರಾಮ ಕೊಂದಿದ್ದ.
ಆದರೆ ಬ್ರಹ್ಮನಿಗೆ ಸಿಟ್ಟು ಬರಲಿಲ್ಲ. ರಾಮ ತನ್ನ ಪರಮಾತ್ಮ ತತ್ವವನ್ನು ತೋರಿಸಿದ್ನಲ್ಲ, ನನ್ನ ರಾಮತ್ವವನ್ನು ಜಗತ್ತು ನೋಡಲಿ ಅಂತ ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೆ, ನಿಮ್ಗೆ ಕೊಲ್ಲಬೇಕಾದ್ರೆ. ಬ್ರಹ್ಮನಿಗೆ ಸಂತೋಷವೇ ಆಯಿತು. ತನ್ನ ವರಗಳನ್ನು ರಾಮ ಮೀರಿದ್ರಿಂದ ತನಕ್ಕಿಂತ ಶ್ರೇಷ್ಠನಾದವನು ರಾಮ, ವಿಷ್ಣು ಸರ್ವೋತ್ತಮ ಅಂತ ಒಂದು ಸಂಗತಿಯನ್ನ ಜಗತ್ತಿಗೆ ತೋರಿಸಿದಂತಾಯಿತು ಅಂತ ಬಹಳ ಸಂತೋಷವೇ ಆಯ್ತಂತೆ ಚತುರ್ಮುಖ ಬ್ರಹ್ಮನಿಗೆ. ಆದರೆ ಚತುರ್ಮುಖ ಈ ಬ್ರಹ್ಮನಿಗೆ ಆದಂಥ ಸಂತೋಷ ಸಮಾಧಾನ ಶಿವನಿಗೆ ಆಗಲಿಲ್ಲ. ಯಾಕೆಂತಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಅಸುರರ ಆವೇಶವಿಲ್ಲ. ಪರಮಾತ್ಮ, ಅದಾದ ಬಳಿಕ ಲಕ್ಷ್ಮಿ, ಮುಂದೆ ಬರುವಂಥವರು ಬ್ರಹ್ಮ ಮತ್ತು ವಾಯುಗಳು, ಆಮೇಲೆ ಭಾರತಿ ಮತ್ತು ಸರಸ್ವತಿಯರು. ಈ ವರ್ಗದ ತನಕ, ಇಲ್ಲಿ ತನಕ ಇವರಿಗೆ ಅಜ್ಞಾನ, ಮೋಹ, ಸಂಶಯ ಇತ್ಯಾದಿಗಳಿಲ್ಲ. ತಪ್ಪು ಪ್ರಮಾದ ಇವರಿಂದ ಆಗೋದಿಲ್ಲ. ಇವರಿಗೆ ಅಸುರರ ಆವೇಶವೂ ಇಲ್ಲ. ಆದರೆ ಆ ಬಳಿಕ ಇರುವಂಥವ್ರೆಲ್ರಿಗೂ ಕೂಡ ಅಜ್ಞಾನದ ಆವೇಶ ಇದೆ, ಮೋಹ, ಭ್ರಾಂತಿ ಇದೆ, ಅಸುರರ ಆವೇಶ ಇದೆ. ಶಿವನಿಗೆ ಅಸುರಾವೇಶ ಆಗಿತ್ತು. ಅದಕ್ಕಾಗಿ ಆತ ಏನು ಮಾಡಿದ? ವಿರೋಧ ಮಾಡಿದ. ನನ್ನ ವರಗಳನ್ನು ಕಡೆಗಣಿಸಿ ನೀನು ರಾವಣನ ಕೊಂದಿಲ್ಲ ಅಂತ ಆತ ಸಿಟ್ಟಾದ. ರಾಮ ಯುದ್ಧಕ್ಕೆ ಸಿದ್ಧನಾದ ಆಗಲಿ ಅಂತೇಳಿ ಬಿಲ್ಲನ್ನ ಹಿಡಿದು ಬಾಣವನ್ನು ಹೂಡಿದ. ಬಿಲ್ಲನ್ನು ರಾಮ ಹಿಡಿದು ಎಳೆದಾಗ ಭೂಮಿ ನಡುಗಿತ್ತು. ಆ ಭೂಕಂಪದ ಸೆಳೆತಕ್ಕೊಳಗಾಗಿ ಶಿವ ಭೂಮಿಗೆ ಬಿದ್ದ. ಅಪಾತ ರುದ್ರೋಪಿ ಧರಾ ಪ್ರಕಂಪತಃ. ಬಿದ್ದ ಕೂಡಲೇ ಮತ್ತೆ ಎದ್ದು ನಿಂತ್ಕೊಂಡ. ಅಥ ಉತ್ಥಿತ ಚ ಅಸುರಭಾವವರ್ಜಿತ. ಬಿದ್ದ ಕೂಡಲೇ ಒಳಗಿದ್ದಂಥ ಅಸುರಾವೇಶ ಹೋಗಿಬಿಟ್ಟಿತ್ತು. ಮೇಲೆ ಎದ್ದು ನಿಂತ್ಕೊಂಡ. ಎದ್ದು ನಿಂತ್ಕೊಂಡು ಹೇಳಿದ, ನನ್ನನ್ನು ಕ್ಷಮಿಸು, ತ್ವದ್ವಶಗೋಸ್ಮಿ, ನಾನು ಯಾವತ್ತೂ ಕೂಡ ನಿನ್ನ ವಶ, ನಿನ್ನ ಅಧೀನ. ಪ್ರಸೀದಮೇ ತ್ವದ್ವಿಷಯಂ ಮನಸ್ಕುರು, ನನ್ನ ಮನಸ್ಸು ಯಾವತ್ತೂ ಕೂಡ ನಿನ್ನ ಕಡೆ ಹರಿಯುವಂತಾಗಲಿ. ಅದಕ್ಕಾಗಿ ಇದು ಶಿವ ಮಾಡಿದಂಥ ಶ್ರೇಷ್ಠ ಪ್ರಾರ್ಥನೆ ಇದು. ನನ್ನ ಮನಸ್ಸು ನಿನ್ನ ಕಡೆ ಯಾವತ್ತೂ ಕೂಡ ಹರಿಯುವಂತಾಗಲಿ. ಅದಕ್ಕೆ ಶಿವನನ್ನ ತೈಲಧಾರೆಯಂತೆ ಮನಸ್ಸು ಕೊಡುವಂತೇನಂತೇವೆ. ಆ ಮನಸ್ಸು ಕೊಡು ಅಂತಂದ್ರೆ ನಿನ್ನಲ್ಲಿ ಮನಸ್ಸು ಕೊಡು, ನಿನ್ನಲ್ಲಿ ಅಂತರ್ಗತನಾದಂಥ ಭಗವಂತನಲ್ಲಿ ನಮಗೆ ಮನಸ್ಸು ಕೊಡು ಅಂತ ಕೇಳ್ಕೊಳ್ಳೋದು ಅದ್ರ ಉದ್ದೇಶ. ಜಾಸ್ತಿ ಅಷ್ಟೇ ಅಲ್ಲ, ಅನಂತ ಮಡಿ ಹೆಚ್ಚಿಂದು. ಮೊದಲು ಪರಮಾತ್ಮ ವಿಷ್ಣುವಿನ ಅವತಾರಭೂತರಾದವರು ರಾಮಕೃಷ್ಣರು, ಅದಾದ್ಮೇಲೆ ಲಕ್ಷ್ಮೀದೇವಿ, ಅದಾದ್ಮೇಲೆ ಬ್ರಹ್ಮವಾಯುಗಳು, ಅದಾದ್ಮೇಲೆ ಸರಸ್ವತಿ ಭಾರತೀಯರು, ಅದಾದ್ಮೇಲೆ ರುದ್ರ. 5ನೇ ಹಂತದಲ್ಲಿ ಬರುವಂಥ ರುದ್ರ. ಲಕ್ಷ್ಮೀದೇವಿಗಿಂತಲೇ ಅನಂತ ಗುಣಗಳಿಂದ ಅಧಿಕನು ಈ ಪರಮಾತ್ಮ. ಹೀಗೆ ನಿನ್ನ ಧ್ಯಾನದಲ್ಲಿ ನನಗೆ ಮನಸ್ಸು ಕೊಡು. ಯಾವತ್ತಾದ್ರೂ ನಾವು ನಿನ್ನಿಂದ ನಮ್ಮ ಮನಸ್ಸನ್ನು ದೂರ ಇಟ್ಟರೆ ಆವಾಗ ಅಸುರ ನಮ್ಮ ಒಳಗೆ ಪ್ರವೇಶ ಮಾಡಿಬಿಡ್ತಾನೆ. ಹೀಗೆ ಶಿವನ ಅಭಿಪ್ರಾಯ ಆಗಿತ್ತು. ಮುಂದೆ ಇಂದ್ರಾದಿ ದೇವತೆಗಳು ಅಲ್ಲಿಗೆ ಬಂದರು. ನಾವೀಗ ರಾವಣನ ಭಯದಿಂದ ನಡುಗುತ್ತಾ ಇದ್ವಲ್ಲ ಇಷ್ಟು ದಿವಸ, ಆ ಭಯದಿಂದ ಮುಕ್ತರಾಗಿದ್ದೇವೆ, ನಮ್ಮನ್ನು ನೀನು ಕಾಪಾಡು, ಹಿಂದಿನಂತೆ ನಮ್ಮನ್ನು ರಕ್ಷಿಸು ಅಂತ ಕೇಳ್ಕೊಂಡವರಲ್ಲ. ಇದಾದ ಬಳಿಕ ವಾಲ್ಮೀಕಿ ರಾಮಾಯಣದ 110ನೇ ಸರ್ಗ, ಅದರಲ್ಲಿ ರಾವಣ ಸಪ್ತ ಅನ್ನೋ ಸುದ್ದಿಯನ್ನು ಕೇಳಿ ಅಂತಃಪುರದ ಸ್ತ್ರೀಯರೆಲ್ಲ ಗೋಳಾಡ್ತಾ ಓಡಿ ಬಂದರು, ಅಂತಃಪುರದಿಂದ ಹೊರಗೆ ಬಂದರು. ಸೇವಕಿಯರು ಅವ್ರಿಗೆ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಆದರೆ ಅವರೆಲ್ಲ ಭೂಮಿಯಲ್ಲಿ ಬಿದ್ದು ಧೂಳಿನಿಂದ ಮುಚ್ಚಿ ಹೋದಂಥವರಾಗೆ ಹೊರಗಾಡ್ತಿದ್ರು, ತಲೆ ಕೆದರ್ಕೊಂಡಿದ್ರು. ಯುದ್ಧ ಭೂಮಿಯಲ್ಲಿ ಅವರು ಓಡಿ ಬರುವಾಗ ರುಂಡಗಳನ್ನು ಕಳ್ಕೊಂಡಂತಹ ಮುಂಡಗಳು, ಕೈಕಾಲುಗಳನ್ನು ಕಳ್ಕೊಂಡಂಥ ಶರೀರಗಳು, ಅವುಗಳನ್ನು ಅವರು ಎಡವಿ ಬೀಳುತ್ತಿದ್ರು. ಹೀಗೆ ಎಡವಿ ಬೀಳೋದನ್ನು ಕೂಡ ಲೆಕ್ಕಿಸದೆ ರಾವಣ ಬಿದ್ದಲ್ಲಿಗೆ ಅವರು ಬಂದರು. ರಾವಣನ ಅಂಗಾಂಗಗಳ ಮೇಲೆ ಅವರು ಬಂದು ಬಿದ್ದರು. ರಾವಣನ ಶರೀರವನ್ನು ಕೆಲವರು ಆಲಿಂಗನ ಮಾಡಿಕೊಂಡ್ರು. ರಾವಣನ ಮುಖವನ್ನು ನೋಡಿ ಕೆಲವರು ಮೂರ್ಛೆ ಹೋದರು. ತಮ್ಮ ಕಣ್ಣೀರಿನಿಂದ ರಾವಣನಿಗೆ ಅಭಿಷೇಕವನ್ನು ಕೆಲವರು ಮಾಡಿಸಿದ್ರು. ದೇವರಾಜನನ್ನ, ಯಮನನ್ನ ಸೋಲಿಸಿದವನು ನಮ್ಮ ರಾಜ, ಅಂತ ಮಹಾಪರಾಕ್ರಮಿ. ಕುಬೇರ ಪುಷ್ಪಕ ವಿಮಾನವನ್ನು ಇಟ್ಕೊಂಡಿದ್ದ, ಅವನನ್ನು ಸೋಲಿಸಿ ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಬಂದಿದ್ದ ನಮ್ಮ ರಾಜ. ಅಂಥವನಿವತ್ತು ಹತನಾಗಿ ಭೂಮಿ ಮೇಲೆ ಮಲಗಿಬಿಟ್ಟಿದ್ದಾನೆ. ಎಂಥ ವಿಪರ್ಯಾಸ ಇದು! ಯಾವ ದೇವತೆಗಳಿಗೂ ದಾನವರಿಗೆ ಬಗ್ಗದವನು ಸಾಧಾರಣ ಮನುಷ್ಯನೊಬ್ಬನ ಕಡೆಯಿಂದ ಇವತ್ತು ಸಾವಿಗೊಳಗಾದ.
ನಾವೆಲ್ಲ ನಿನಗೆ ಬೇಕಾದಷ್ಟು ಬಾರಿ ಹೇಳಿದ್ವಿ, ಆ ಸೀತೆ ನಿನಗೆ ಮೃತ್ಯು ರೂಪಗಳು, ಅವಳನ್ನು ಇಟ್ಕೋಬೇಡ ಇಲ್ಲಿ, ಅವಳನ್ನು ಕೊಟ್ಟು ಕಳಿಸಿಬಿಡು ಅಂತ ಬೇಕಾದಷ್ಟು ಬಾರಿ ಹೇಳಿದ್ವಿ. ಆದರೆ ನೀನು ನಮ್ಮ ಮಾತನ್ನು ಕೇಳಲಿಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ. ಅದಕ್ಕಾಗಿ ಅದರ ಫಲವಾಗಿ ಇವತ್ತು ರಾಕ್ಷಸರೆಲ್ಲ ಮರಣ ಹೊಂದಿಬಿಟ್ಟಿದ್ದಾರೆ. ನೀನು ಕೂಡ ಆ ರಾಕ್ಷಸರನ್ನೆಲ್ಲ ಬಲಿ ಕೊಟ್ಟು ಮೃತ್ಯುವನ್ನು ಅಪ್ಪಿದ್ದಿ. ನಿನ್ನ ತಮ್ಮನಾದಂತಹ ವಿಭೀಷಣೂ ನಿನಗೆ ಮಾತುಗಳನ್ನು ಹೇಳಿದ್ದ, ಸಲಹೆಯನ್ನು ಕೊಟ್ಟಿದ್ದ, ಆದರೆ ನೀನು ಯಾರ ಮಾತನ್ನು ಕೇಳಲಿಲ್ಲ. ಹಾಗೊಂದು ನೀನು ಮಾತು ಕೇಳಿದ್ರೆ ನಮ್ಮ ವಂಶವೂ ವಿನಾಶ ಹೊಂದುತ್ತಿರಲಿಲ್ಲ, ನೀನೂ ವಿನಾಶ ಹೊಂದುತ್ತಿರಲಿಲ್ಲ. ವಿಭೀಷಣ ಮಾತನ್ನು ನೀನೊಂದು ಬಾರಿ ಕೇಳಿದ್ರೆ ರಾಮ ನಮಗೆ ಸ್ನೇಹಿತನಾಗಿ ಬಿಡ್ತಿದ್ದ. ಇಡೀ ರಾಕ್ಷಸ ಸಾಮ್ರಾಜ್ಯಕ್ಕೆ ರಾಮನಂತ ಒಬ್ಬ ಸುಹೃತ್ ಹಿತೈಷಿ ಸಿಗ್ತಿದ್ದ. ಮತ್ತು ನಾವು ಯಾರು ಕೂಡ ವಿಧವೆಯರಾಗ್ತಿರ್ಲಿಲ್ಲ, ಅಂತ ಪ್ರಸಂಗ ಬರ್ತಿರ್ಲಿಲ್ಲ. ಆದರೆ ನೀನು ಕ್ರೂರಿ, ನೃಶಂಸ, ಬೇರೆಯವರ ಅಭಿಪ್ರಾಯ ನೀನು ತಿಳಿಯುವಂಥದ್ದಲ್ಲ. ನೀನು ಕ್ರೂರಿ, ಸೀತೆಯನ್ನು ಬಲಾತ್ಕಾರವಾಗಿ ಬಂಧನದಲ್ಲಿಟ್ಟು ನಮ್ಮನ್ನು ಮತ್ತು ಉಳಿದೆಲ್ಲ ರಾಕ್ಷಸರನ್ನ ಆಪತ್ತಿಗೆ ತಳ್ಳಿದೆ. ಇದಕ್ಕೆಲ್ಲ ಮೂಲ ಕಾರಣ ಯಾವುದು? ನಿನ್ನ ಸ್ವೇಚ್ಛಾಚಾರ. ನ ಕಾಮಕಾರ ಕಾಮಂವಾ ತವ ರಾಕ್ಷಸ ಪುಂಗವ. ನಿನ್ನ ಸ್ವೇಚ್ಛಾಚಾರವೇ ಕಾರಣ ಅಂತ ಅವರನ್ನು, ಆ ರಾವಣನನ್ನು ಅವ್ರು ಬೈದರು. ಮುಂದೆ ಏನಂದ್ರು? ದೈವಂ ಚೇಷ್ಟಯತೆ ಸರ್ವಂ. ಬರೇ ನಿನ್ನ ಸ್ವೇಚ್ಛಾಚಾರವೇ ಕಾರಣ ಅಂತಲ್ಲ, ದೈವವೇ ಕಾರಣ ಆಗಿರ್ಬೋದು. ದೈವಕ್ಕನುಸಾರವಾಗಿ ಎಲ್ಲರೂ ಪ್ರವೃತ್ತಿ ಮಾಡ್ತಾರೆ, ಅವರ ಪ್ರಕಾರ ಫಲಗಳನ್ನು ಅನುಭವಿಸ್ತಾರೆ. ಈ ಮಹಾಯುದ್ಧದಲ್ಲಿ ಕಪಿಗಳು ಮತ್ತು ರಾಕ್ಷಸರು ದೊಡ್ಡ ಸಂಖ್ಯೆಯಲ್ಲಿ ಏನು ಹತ್ಯೆಗೊಳಗಾದ್ರಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ದೈವವೇ ಕಾರಣ. ದೈವದ ಗತಿ, ದೈವದ ಪ್ರವೃತ್ತಿ ಅಪ್ರತಿಹತವಾದದ್ದು, ಅದನ್ನು ಯಾರು ಕೂಡ ತಡೆಗಟ್ಟಲಾರರು. ಹೀಗೆ ನಾನಾ ಥರ ಅವರು ಗೋಳಾಡ್ತಿದ್ರು. ಅದೇ ಸಂದರ್ಭದಲ್ಲಿ ಮಂದೋದರಿ, ಆತನ ಜ್ಯೇಷ್ಠ ಮಹಿಷಿ ಏನಿದ್ಲು, ಅವಳು ಏನು ಪ್ರಲಾಪ ಮಾಡಿದ್ಲು ಅನ್ನೋದನ್ನು ನಾವು ನೋಡಬೇಕು. 111ನೇ ಸರ್ಗದಲ್ಲಿ ದೇವಗಂಧರ್ವರೆಲ್ಲ ನಿನ್ನ ನೋಡಿ ದಿಕ್ಕಾಪಾಲಾಗಿ ಹೆದರು ಓಡಿ ಹೋಗ್ತಾ ಇದ್ರು. ಆತ ನೀನೊಬ್ಬ ಸಾಮಾನ್ಯ ಮನುಷ್ಯನಿಂದ ಪರಾಜಿತನಾದೆ, ಇದರಿಂದ ನಿನಗೆ ನಾಚಿಕೆ ಆಗೋದಿಲ್ಲೇನೋ? ರಾಮನನ್ನ ಸಾಮಾನ್ಯ ಮನುಷ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ, ಹೌದು, ಆದ್ರೆ ಸಾಮಾನ್ಯ ಮನುಷ್ಯ ಇರ್ಲಿಕ್ಕಿಲ್ಲ ಅವನು ಅಂದ್ಲು ಮಂದೋದರಿ. ಸ್ವಯಂ ಕಾಲಪುರುಷನೇ ನಿನ್ನ ವಿನಾಶಕ್ಕಾಗಿ ರಾಮನ ರೂಪದಿಂದ ಇಲ್ಲಿ ಬಂದಿದ್ದಿರಬೇಕು, ಅಥವಾ ರಾಮರೂಪೇಣ ಕೃತಾಂತ ಸ್ವಯಮಾಗತಃ, ಅಥವಾ ಇಂದ್ರನೇ ರಾಮನ ರೂಪವನ್ನು ಧಾರಣೆ ಮಾಡಿ ದೇವತೆಗಳ ಮೂಲ ರೂಪದಲ್ಲಿ ದೇವತೆಗಳಿಂದ ರಾವಣನಿಗೆ ಹತ್ಯೆ ಇಲ್ಲ, ಅವರಿಂದ ಮನುಷ್ಯ ರೂಪವನ್ನು ತಾಳಿ ಬಂದರೆ ರಾವಣನಿಗೆ ಅವರಿಂದ ಹತ್ಯೆ ಇದೆ ಅನ್ನೋ ಕಾರಣಕ್ಕಾಗಿ ದೇವೇಂದ್ರನೇ ಹೀಗೆ ಬಂದಿರಬಹುದು. ಇರ್ಲಿಕ್ಕಿಲ್ಲ, ದೇವೇಂದ್ರ ಬಂದಿರ್ಲಿಕ್ಕಿಲ್ಲ ಅಂತ ಕೂಡ ಅನಿಸ್ತಾ ಅವಳಿಗೆ. ಯಾಕೆಂದ್ರೆ ನಿನ್ನನ್ನು ನೋಡ್ಲಿಕ್ಕೂ ಕೂಡ ದೇವೇಂದ್ರ ಒಂದು ಧೈರ್ಯ ಇರಲಿಲ್ಲ. ಅಂಥವನು ನಿನ್ನನ್ನು ಹತ್ಯೆ ಹೇಗೆ ಮಾಡ್ತಾನೆ? ಇದರಿಂದ ರಾಮ ಮನುಷ್ಯ ಮಾತ್ರ ಅಲ್ಲ ಅಂತ ನಮಗೆ ಸ್ಪಷ್ಟವಾಗಿದೆ. ಆತ ಮಹಾಯೋಗಿ, ವ್ಯಕ್ತಮೇಶ ಮಹಾಯೋಗಿ, ಪರಮಾತ್ಮ ಸನಾತನಃ, ಅನಾದಿ ಮಧ್ಯನಿಧನಃ. ಈತನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಮಧ್ಯವೂ ಇಲ್ಲ. ಮಹತಃ ಪರಮೋ ಮಹಾನ್, ಮಹತ್ತಿಗಿಂತ ಮಹತ್ತೀತ, ಅಣುವಿಗಿಂತ ಅಣು. ತಮಸಃ ಪರಮೋ ಧಾತ ಶಂಖಚಕ್ರ ಗದಾಧರ, ಶ್ರೀವತ್ಸವಕ್ಷ ನಿತ್ಯಶ್ರೀ ರಜಯ್ಯ ಶಾಶ್ವತೋಧ್ರುವ, ಮಾನುಷಂ ರೂಪಮಾಸ್ಥಾಯ ವಿಷ್ಣು ಸಪ್ತ ಪರಾಕ್ರಮ ಅಂತ ವಿಷ್ಣು ಮನುಷ್ಯನ ರೂಪವನ್ನು ತಾಳಿ ನಿನ್ನನ್ನು ಹತ್ಯೆ ಮಾಡಲಿಕ್ಕಾಗಿ ಇಲ್ಲಿಗೆ ಬಂದ. ಸರ್ವೈ ಪರಿವೃತೋ ದೇವೈರ್ ವಾನರತ್ವ ಉಪಾಗತೈ. ಎಲ್ಲ ಕಪಿಗಳಂದ್ರೆ ಬೇರೆ ಯಾರಲ್ಲ ಇವರು, ವಾನರರೇ ದೇವತೆಗಳೆಲ್ಲ ವಾನರ ರೂಪದಲ್ಲಿ ಬಂದಿದ್ದಾರೆ. ಸರ್ವಲೋಕೇಶ್ವರ ಸಾಕ್ಷಾತ್ ಲೋಕಾನಾಂ ಹಿತಕಾಮ್ಯಯ ಸರಾಕ್ಷಸ ಪರಿವಾರಂ ಹತವಾಂ ಸ್ವಾಂ ಮಹಾದ್ಯುತಿ. ಇಂದ್ರಿಯಾಣಿ ಪುರಾಜಿತ್ವಾ ಜಿತಂ ತ್ರಿಭುವನಂ ತ್ವಯಾ ಸ್ಫುರದ್ವಿರಿವ ತದ್ವೈರೈಃ ಇಂದ್ರಿಯೈರೇವ ನಿರ್ಜಿತಃ. ಈ ಹಿಂದೆ ನೀನು ನಿನ್ನ 5 ಕರ್ಮೇಂದ್ರಿಯಗಳನ್ನು 5 ಜ್ಞಾನೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ದೊಡ್ಡ ತಪಸ್ಸನ್ನು ಮಾಡಿ, ಆ ತಪಸ್ಸಿನ ಮೂಲಕವಾಗಿ ದೊಡ್ಡ ಶಕ್ತಿಯನ್ನು ಗಳಿಸಿ 3 ಲೋಕವನ್ನು ಗೆದ್ದಿದ್ದಿ. ಆ ಇಂದ್ರಿಯಗಳನ್ನು ಹಿಂದೆ ನೀನು ಸೋಲಿಸಿದ್ಯಲ್ಲ, ಆ ಇಂದ್ರಿಯಗಳು ಇವತ್ತು ನಿನ್ನ ಮೇಲೆ ಹತೋಟಿ, ನಿನ್ನ ಮೇಲೆ ಸೇಡು ತೀರ್ಕೊಂಡಿವೆ. ಸೀತೆಯನ್ನು ನೋಡಿ ಕಾಮಕ್ವಶನಾಗಿ ಸೀತೆಯನ್ನು ನೋಡಬೇಕು, ಸೀತೆ ದನಿಯನ್ನು ಕೇಳಬೇಕು ಅನ್ನುವಂಥದ್ದು ಬೇರೆ ಬೇರೆ ಅಪೇಕ್ಷೆ ಇಂದ್ರಿಯಗಳಿಗೆ. ಆ ಇಂದ್ರಿಯಗಳು ಹಿಂದೆ ತಾವು ಸೋತಂತಹ ವಿಷಯವನ್ನು ನೆನಪಿಟ್ಕೊಂಡು ನಿನ್ನ ಮೇಲೆ ಇವತ್ತು ಸೇಡು ತೀರ್ಕೊಂಡಿವೆ.
ಹಿಂದೆ ಖರದೂಷಣರನ್ನು ರಾಮ ಕೊಂದಾಗಲೇ ಆತ ಸಾಮಾನ್ಯ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗಿತ್ತು. ಲಂಕಾಪಟ್ಟಣವನ್ನು ಯಾರೂ ಕೂಡ ದೇವತೆಗಳು ಪ್ರವೇಶ ಮಾಡಲಾರರು, ಅಂಥ ಪಟ್ಟಣವನ್ನು ಹನುಮಂತ ಪ್ರಯೋಗ ಮಾಡಿದ. ಆವಾಗಲೇ ನಾವು ಅದನ್ನು ತಿಳ್ಕೊಂಡಿದ್ವಿ, ನಿನಗೆ ಹೇಳಿದ್ವಿ. ಆದರೆ ನೀನು ಆ ಮಾತನ್ನು ಒಪ್ಪಲಿಲ್ಲ. ನಿನಗೆ ಐಶ್ವರ್ಯದ ಮೋಹ ಮತ್ತು ಕಾಮಕ್ವಶನಾಗಿ ಸೀತೆಯನ್ನು ನೀನು ಮೋಹಿಸಿದೆ. ಸೀತಾದೇವಿ, ಅರುಂಧತಿ, ರೋಹಿಣಿ ಇವರೆಲ್ಲರಿಗಿಂತಲೂ ವಿಶಿಷ್ಟವಾದಂತಹ ಪತಿವ್ರತ ಇವಳು. ಅರುಂಧತಿ ಅಂದರೆ ವಸಿಷ್ಠನ ಪತ್ನಿ, ರೋಹಿಣಿ ಅಂದರೆ ಚಂದ್ರನ ಪತ್ನಿ. ಇವರು ಸೀತೆಯ ವ್ಯಕ್ತಿತ್ವದ ಮುಂದೆ ಯಾವ ಲೆಕ್ಕವೂ ಇಲ್ಲ, ತೀರಾ ಕೆಳಗಿನವರು. ಸೀತಾಂ ಧರ್ಷಯತಾಂ ಮಾನ್ಯ, ಅಂಥ ಮಹಾಪತಿವೃತ್ತಿಯಾದಂಥ ಸೀತೆಯನ್ನ ನೀನು ಮೋಹಿಸಿದೆ. ಕ್ಷಮಾಗುಣದಲ್ಲಿ ಅವಳು ಭೂಮಿಯನ್ನು ಕೂಡ ಮೀರಿಸಿದವಳು. ವಸುಧಾಯಾಶ್ಚ ವಸುಧಾಂ ಶ್ರಿಯಾಶ್ರೀಂ ಭರ್ತೃವತ್ಸಲಾಂ. ಇಂಥ ದುಷ್ಕೃತ್ಯ ಮಾಡಿ ನೀನು ಅದರ ಫಲವಾಗಿ ಇವತ್ತು ಮರಣ ಹೊಂದಿದ್ದೆ. ನೀನು ಅವಳನ್ನು ಅಪಹಾರ ಮಾಡಿದಾಗ ಅದೇ ಸಂದರ್ಭದಲ್ಲಿ ಅವಳ ತಪಸ್ಪ್ರಭಾವದಿಂದ ಭಸ್ಮ ಆಗಬೇಕಾಗಿತ್ತು. ಆವಾಗ ಆಗಲಿಲ್ಲ ಅನ್ನೋದೇ ನಿನ್ನ ದೊಡ್ಡ ಸಂಗತಿ, ಅದೇ ನಿನ್ನ ಅದೃಷ್ಟ. ಕಾಲ ಪಕ್ವ ಆಗಿಬಿಟ್ರೆ ಮನುಷ್ಯ ಮಾಡಿದಂತಹ ಸತ್ಕರ್ಮ ದುಷ್ಕರ್ಮಗಳ ಫಲವನ್ನು ಅನುಭವಿಸ್ತಾನೆ. ಮಾಡಿದ ಕರ್ಮಗಳು ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದು ನಮ್ಮ ಖಾತೆಯಲ್ಲಿ ಕಾಯುತ್ತಾ ಕೂತ್ಕೊಂಡಿರ್ತದೆ. ಸಂದರ್ಭ ಬಂದರೆ ಕಾಲ ಪಕ್ವ ಆಗಿಬಿಟ್ಟು ಕೂಡಲೇ ಅದು ಡೆಪಾಸಿಟ್ಗಳು ಮೆಚ್ಯೂರ್ ಆದಂತೆ ಆ ಮಾಡಿದ ಕರ್ಮಗಳು ಪಕ್ವವಾಗಿ ನಮ್ಮನ್ನು ದುಷ್ಫಲ ಮತ್ತು ಸತ್ಫಲಗಳಿಗೆ ಈಡು ಮಾಡ್ತವೆ. ವಿಭೀಷಣ ಯಾವತ್ತು ಧರ್ಮ ಕಾರ್ಯವನ್ನು ಮಾಡುವನಾದ್ರಿಂದ ಅವನಿಗೆ ಸುಖ ದೊರಕಿತು. ನೀನು ಯಾವತ್ತು ಪಾಪ ಕಾರ್ಯವನ್ನು ಮಾಡುವವನು, ಅದರ ಫಲವಾಗಿ ನೀನು ಇವತ್ತು ದುಃಖವನ್ನು ಅನುಭವಿಸಿದ್ದೆ. ನಿನ್ನ ಅರಮನೆಯಲ್ಲಿ ಸೀತಾದೇವಿಯನ್ನು ಮೀರಿಸಿದಂಥ ಅನೇಕ ಸುಂದರ ಯುವತಿಯರಿದ್ದರು. ನೀನು ಭ್ರಾಂತಿಗೊಳಗಾಗಿದ್ದಿ, ಕಾಮಕ್ಕೊಳಗಾಗಿದ್ದಿ. ಅವ್ರು ಯಾರ ಕಡೆ ನೀನು ನೋಡಲೇ ಇಲ್ಲ, ಅವ್ರು ಯಾರ ಸೌಂದರ್ಯವೂ ನಿನ್ನನ್ನು ವಶಪಡಿಸ್ಕೊಳ್ಳಲಿಲ್ಲ. ನ ಕುಲೇನ ನ ರೂಪೇಣ ನ ದಾಕ್ಷಿಣ್ಯೇನ ಚ ಮೈಥಿಲಿ ಮಯಾಧಿಕಾವ ತುಲ್ಯಾವ ತ್ವಂತು ಮೋಹಾನ್ನ ಬುದ್ಧಿಸೆ. ಸೀತೆಯನ್ನ ಈ ಮಂದೋದರಿ ಹಿಂದೆ ಹೊಗಳಿಲ್ಲ. ಸೀತೆ ಅಂದ್ರೆ ರೋಹಿಣಿ, ಅರುಂಧತಿ ಇವರೆಲ್ಲರನ್ನು ಕೂಡ ಮೀರಿಸಿದವಳು ಅಂತೆಲ್ಲ ಹೊಗಳಿದ್ಲು. ಆದರೆ ಅವಳಿಗೆ ಹೀಗೂ ಒಂದು ದರ್ಪ ಇತ್ತೇನೋ ತನ್ನ ವ್ಯಕ್ತಿತ್ವದ ಬಗ್ಗೆ. ಹುಟ್ಟಿದ ಕುಲದ ದೃಷ್ಟಿಯಿಂದ, ರೂಪದ ದೃಷ್ಟಿಯಿಂದ, ಸ್ತ್ರೀಗಿರಬೇಕಾದಂಥ ಸಂಕೋಚ, ದಾಕ್ಷಿಣ್ಯ ಮೊದಲಾದಂಥ ಗುಣಗಳ ದೃಷ್ಟಿಯಿಂದ ಸೀತೆ ನನಗೆ ಸಮಾನವೂ ಅಲ್ಲ, ನನಗಿಂತ ಹೆಚ್ಚಿನವಳು ಅಲ್ಲ, ನನಗಿಂತ ಕಡಿಮೆಯವಳವಳು. ಆದರೆ ಈ ಸಂಗತಿಯನ್ನು ಎಷ್ಟೋ ಬಾರಿ ನಾನು ನಿಮಗೆ ಹೇಳಿದ್ರು ಕೂಡ ನೀನು ಅದನ್ನು ತಿಳ್ಕೊಳ್ಳಿಲ್ಲ. ಸೀತೆಯನ್ನ ಅವಳು ತನಕ್ಕಿಂತ ಕಡಿಮೆಯವಳು ಅಂತ ತಿಳ್ಕೊಂಡಿದ್ಲೋ ಇಲ್ಲೋ ಗೊತ್ತಿಲ್ಲ. ಅಂತೂ ರಾವಣನಿಗೆ ಒಂದು ಸೀತೆಯ ಬಗ್ಗೆ ಏನು ಮೋಹ ಹುಟ್ಟಿತ್ತು, ಆ ಮೋಹದ ತೀವ್ರತೆ ಕಡಿಮೆ ಆಗಬೇಕು ಅಂತ ಹೀಗೆ ಅವಳು ಹಿಂದೆ ಮಾತನ್ನು ಹೇಳಿದ್ದಿರಬೇಕು. ಆದರೆ ರಾವಣ ಆ ಮಾತನ್ನು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಮೃತ್ಯು ಯಮ ಹೇಗಿರ್ತಾನೆ, ಸಾವು ಹೇಗಿರ್ತದೆ ಅಂತಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಭಾವಿಸಿದಂತೆ ಅದು ಕರಾಳ ರೂಪವಾಗಿರ್ತದೆ. ಕಪ್ಪಾದ ಮುಖ, ಅದರ ಕೋರೆ ಹಲ್ಲುಗಳು, ವಿಕಾರವಾದ ಕಣ್ಣುಗಳು, ಹೀಗೆಲ್ಲ ನಾವು ತಿಳ್ಕೊಂಡಿರ್ತೇವೆ. ಆದರೆ ಎಲ್ಲರಿಗೂ ಹಾಗೆ ಮೃತ್ಯು ಇರ್ತದಂತಿಲ್ಲ. ಕೆಲವರಿಗೆ ಮೃತ್ಯು ತುಂಬಾ ಸುಂದರವಾಗಿರ್ತದೆ. ನಿನ್ನ ಮೃತ್ಯು ಸುಂದರವಾದಂಥ ಸೀತೆಯ ರೂಪದಲ್ಲಿ ಬಂದಿತ್ತು. ಸರ್ವದಾ ಸರ್ವಭೂತಾನಾಂ ನಾಸ್ತಿ ಮೃತ್ಯು ರಲಕ್ಷಣ. ನಮ್ಮಂಥವ್ರಿಗೆ ಮೃತ್ಯು ಬಂದರೆ ಭಯಂಕರವಾದ ರೂಪದಲ್ಲೇ ಬರ್ಬೋದು. ತವತಾವದಯಂ ಮೃತ್ಯು ಮೈಥಿಲೀಕೃತ ಲಕ್ಷಣ. ಸೀತಾ ರೂಪದಲ್ಲಿ, ಸುಂದರವಾದ ರೂಪದಲ್ಲೇ ನಿನಗೆ ಮೃತ್ಯು ಬಂದಿತ್ತು. ಸೀತೆಯನ್ನು ನಿಮಗೆ ದಂಡಕಾರಣ್ಯದಿಂದ ತಗೊಂಡು ಬಂದಿದ್ದು ಅಂದರೆ ಸೀತೆಯನ್ನು ತಗೊಂಡು ಬಂದದ್ದಲ್ಲ, ಅದು ಮೃತ್ಯುವನ್ನೇ, ಬೀದಿಯಲ್ಲಿ ಹೋಗುವ, ದಾರಿಯಲ್ಲಿ ಹೋಗುವ ಮಾರಿಯನ್ನೇ ಮನೆಗೆ ಕರೆತಂತಾಯಿತು. ಈಗ ಆ ಸೀತೆ ತನ್ನ ಗಂಡನ ಜೊತೆಗೆ ಸಂತೋಷ ಪಡ್ತಾಳೆ. ನಾನು ನನ್ನ ಗಂಡನ ಅಂತ ನಿನ್ನನ್ನು ಕಳ್ಕೊಂಡು ದುಃಖ ಪಡ್ತಿದ್ದೇನೆ. ನಿನ್ನೊಡನೆ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ನಾನಾ ಥರದ ಅಲಂಕಾರಗಳನ್ನು ಧರಿಸಿಕೊಂಡು ಕೈಲಾಸ, ಮಂದರ, ಮೇರು, ಚೈತ್ರರಥ ಮೊದಲಾದಂಥ ಪ್ರದೇಶಗಳಲ್ಲಿ ಸಂಚಾರ ಮಾಡ್ತಿದ್ದೆ. ಆದರೆ ಇವತ್ತು ಆ ಯಾವ ಭೋಗ ಭಾಗ್ಯವೂ ನನಗಿಲ್ಲದಂತಾಗಿದೆ.
ಇವತ್ತು ನನ್ನ ಹೆಸರು ಮಂದೋದರಿನೇ, ಆದರೆ ನೀನಿದ್ದಾಗ ನನಗೆ ಉಳಿದೆಲ್ಲ ಸ್ತ್ರೀಯರಿಗಿಂತ ಶ್ರೇಷ್ಠವಾದ ಸ್ಥಾನ ಇತ್ತು. ಇವತ್ತು ನಿನ್ನನ್ನು ಕಳ್ಕೊಂಡ್ಮೇಲೆ ನಾನೊಬ್ಬಳು ಸಾಮಾನ್ಯ ಸ್ತ್ರೀ ಆಗಿಬಿಟ್ಟಿದ್ದೇನೆ. ನನ್ನ ದಿವ್ಯವಾದಂತಹ ರೂಪಕ್ಕಾಗಲಿ ನನ್ನ ವ್ಯಕ್ತಿತ್ವವಾಗಲಿ ಏನೂ ಬೆಲೆ ಇಲ್ಲ. ಅದಕ್ಕಾಗಿ ದಿಗ್ರಾಜ್ಞಾಂ ಚಂಚಲಾಶ್ರಯ, ನನ್ನ ವ್ಯಕ್ತಿತ್ವಕ್ಕೆ ಬೆಲೆ ಯಾವುದರಿಂದ ಬಂದಿತ್ತು ಅಂದರೆ ನಿನ್ನ ಸಂಪತ್ತಿನಿಂದ ಬಂದಿತ್ತು, ನಿನ್ನ ಅಂತಸ್ತಿನಿಂದ ಬಂದಿತ್ತು. ನಿನ್ನ ಅಂತಸ್ತಿನ ಆಶಯ ಇವತ್ತಿಲ್ಲ ಅಂತಾದ್ಮೇಲೆ ನನ್ನ ವ್ಯಕ್ತಿತ್ವ ಅದೆಲ್ಲ ಇವತ್ತು ಮಣ್ಣುಗೂಡಿ ಹೋಯಿತು. ಅದಕ್ಕಾಗಿ ರಾಜರ ಸ್ಥಾನ ಮಾನ ಅಂತಸ್ತು ಸಂಪತ್ತಿಗೆ ಧಿಕ್ಕಾರ ಇರಲಿ ಅಂದ್ಲವಳು. ನಿನ್ನನ್ನು ಈ ಸಂದರ್ಭದಲ್ಲಿ ನೋಡ್ಲಿಕ್ಕೂ ನನಗೆ ಸಾಧ್ಯ ಇಲ್ಲದಂತಾಗಿದೆ. ನಿನ್ನ ಸುಂದರವಾದಂಥ ಮುಖ ಇವತ್ತು ಮಣ್ಣುಗೂಡಿ ಹೋಗಿದೆ. ಚಂದ್ರ ಸೂರ್ಯನನ್ನು ಕೂಡ ಮೀರಿಸಿದಂಥ ತೇಜಸ್ಸಿದ್ದದ್ದು ಅದು ಇವತ್ತು ತನ್ನ ಸ್ವಾಭಾವಿಕವಾದಂಥ ಪ್ರಭಾವವನ್ನು ವೈಭವವನ್ನು ಕಳ್ಕೊಂಡು ಹಾಳಾಗಿ ಹೋಗಿದೆ. ಹಾಪಶ್ಚಿಮಾಮೇ ಸಂಪ್ರಾಪ್ತ ದಶಾ ವೈಧವ್ಯಕಾರಿಣಿ ಯಾ ಮಯಾಸೀನ್ ನ ಸಂಬುದ್ಧ ಕದಾಚಿದಪಿ ಮಂದಯ. ನನಗೆ ಇಂಥ ಒಂದು ವೈಧವ್ಯ ಬರಬಹುದು ಅಂತ ಹಿಂದೊಂದು ನಾನು ಎಂದೂ ಆಲೋಚನೆ ಮಾಡಿರಲಿಲ್ಲ. ಆದರೆ ಅಂಥ ಕೆಟ್ಟ ಪರಿಸ್ಥಿತಿ ವೈಧವ್ಯ ನನಗಿವತ್ತು ಬಂದು ಒದಗಿದೆ. ನನ್ನ ಸ್ಥಾನಮಾನ ಎಂಥದ್ದು, ಪಿತಾ ದಾನವರಾಜೋಮೇ ಭರ್ತಾನೇ ರಾಕ್ಷಸೇಶ್ವರ, ನಮ್ಮಪ್ಪ ಮಯ ದಾನವ ಶಿಲ್ಪಿ ಆತ, ಅಂಥ ಕವರು ಮನೆ ನಂದು. ಈ ಕಡೆ ಸೇರಿದ ಗಂಡನ ಮನೆ, ಆ ಮನೆಯ ಕೇಂದ್ರ ಬಿಂದುವಾದಂಥ ನೀನು ರಾಕ್ಷಸ ರಾಜ. ನನ್ನ ಮಗ ಚಕ್ರ ನಿರ್ಜೇತ, ಇಂದ್ರನನ್ನು ಗೆದ್ದವನು. ಆದರೆ ನನ್ನ ಪರಿಸ್ಥಿತಿ ಇವತ್ತು ಹೀಗಾಗಿದೆ. ಓಡಾಡಿದ್ದವು ನನಗೆ ಯಾವತ್ತೂ ಕೂಡ ತೊಂದರೆ ಇಲ್ಲ, ಆತಂಕ ಭಯಗಳಿಲ್ಲ. ಯಾಕಂದ್ರೆ ನನಗೆ ಅಂಥ ರಕ್ಷಣೆ ಇದೆ ಅಂತ ನಾನು ತಿಳ್ಕೊಂಡಿದ್ದೆ. ಅದೆಲ್ಲ ಇವತ್ತು ಹಾಳಾಗಿ ಹೋಗಿದೆ. ನಿನ್ನನ್ನೊಮ್ಮೆ ಆಲಿಂಗನ ಮಾಡ್ಕೊಳ್ಳಿಕ್ಕೂ ಕೂಡ ನನಗೆ ಸಾಧ್ಯವಿಲ್ಲದಂತಾಗಿದೆ. ಮುಳ್ಳು ಹಂದಿ ಇರ್ತವಲ್ಲ, ಮುಳ್ಳು ಹಂದಿ ಇಡೀ ಶರೀರಕ್ಕೆಲ್ಲ ಮುಳ್ಳುಗಳು ಇರ್ತಾವಲ್ಲ, ಹಾಗೆ ನಿನ್ನ ಇಡೀ ಶರೀರಕ್ಕೆ ಬಾಣಗಳು ನಾಟ್ಕೊಂಡು ಬಿಟ್ಟಿವೆ. ಹಾಗಾಗಿ ನಿನ್ನನ್ನು ಆಲಿಂಗನ ಮಾಡ್ಕೊಳ್ಳೋದಾದ್ರೂ ಹೇಗೆ? ಶರೀರದ ಸ್ನಾಯುಗಳು ಚಿನ್ನ ವಿಚ್ಛಿನ್ನ ಆಗಿ ಹೋಗಿವೆ, ರಕ್ತದಿಂದ ತೊಯ್ದು ಹೋಗಿದೆ ನಿನ್ನ ಶರೀರ. ಹಾಸ್ವಪ್ನ ಸತ್ಯಮೇವೇದಂ ತ್ವಂ ರಾಮೇಣ ಕಥಂ ಹತಃ ತ್ವಂ ಮೃತ್ಯೋರಪಿ ಮೃತ್ಯುಸ್ಯಾಹ ಕಥಂ ಮೃತ್ಯುವಶಂ ಗತಃ. ನಾನೀಗೇನು ನೋಡ್ತಿದ್ದೇನಲ್ಲ ದೃಶ್ಯ, ಇದು ಒಂದು ವೇಳೆ ಕನಸೇ ಆಗಿರ್ಬೋದು ಹೇಗೆ ಅಂದವಳು. ಕನಸೇ ಆಗಿದ್ರೆ ಬಹಳ ಒಳ್ಳೆಯದಿದು. ಅಥವಾ ಇದು ವಾಸ್ತವಿಕನೂ ಆಗಿರಬಹುದು. ನನಗೇನಂತ ನಿರ್ಧಾರ ಆಗ್ತಿಲ್ಲ, ಭ್ರಮೆ ಅನ್ನಿಸ್ತಿದೆ. ನಿನ್ನಂಥವನು ರಾಮನಿಂದ ಹತ ಆಗಬೇಕು ಅಂದ್ರೆ ಇದು ಕನಸಿದ್ದಿರಬೇಕು. 3 ಲೋಕವನ್ನು ಅಲ್ಲೋಲ ಕಲ್ಲೋಲಗೊಳಿಸಿದವನು ನೀನು, ಸಾಧು ಸತ್ಪುರುಷರನ್ನು ಹಿಂಸಿಸಿದವನು, ನಿನ್ನ ಆಶ್ರಿತ ಜನರನ್ನ, ನಿನ್ನ ಅನುಯಾಯಿಗಳನ್ನ ಯಾವತ್ತೂ ಕೂಡ ರಕ್ಷಣೆ ಮಾಡ್ತಿದ್ದಂಥವನು. ಅಂಥವನು ಇವತ್ತು ಆ ರಾಮನ ಬಾಣಕ್ಕೆ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ದೆ. ನೀನು ಸತ್ತ ಮೇಲೆ ನಾನು ಕೂಡ ಸತ್ತಂತೆ ಆಗಿದ್ದೇನೆ. ಇಂದ್ರಜಿತನ ಕಳ್ಕೊಂಡಾಗ ದೊಡ್ಡ ಆಘಾತ ನನಗಾಗಿತ್ತು. ಈಗ ನನಗೆ ನೀನು ಸತ್ತು ಹೋದ್ಮೇಲೆ ಪೂರ್ಣ ಮರಣವೇ ಬಂದಂತಾಗಿದೆ. ನನಗಿವತ್ತು ಬಂಧುಗಳು ಇಲ್ಲ, ಮಿತ್ರರು ಇಲ್ಲ, ಆಪ್ತರಿಲ್ಲ, ಯಾರೂ ಇಲ್ಲ. ನೀನೆಲ್ಲಿ ಹೋಗಿದ್ದೀಯೋ ಅಲ್ಲೇ ನನ್ನನ್ನು ಕೂಡ ಕರ್ಕೊಂಡು ಹೋಗು, ನಾನಿಲ್ಲಿ ಬದುಕಿರಲಾರೆ. ಮುಖದ ಮೇಲೆ ಯಾವತ್ತು ನಾನು ರಾಣಿ ಆದ್ದರಿಂದ ಅವಗುಂಠನೆ ಇರಬೇಕು ನನಗೆ, ಅದು ವೈಭವ ರಾಣಿಯರದು, ರಾಜಸ್ತ್ರೀಯರದು. ನೀನು ಸತ್ತು ಬಿದ್ದೆ ಅನ್ನೋ ಸಂಗತಿಯನ್ನು ಕೇಳಿ ಮುಖದ ಮೇಲೆ ಹೊದ್ಕೊಳ್ಬೇಕಾದಂಥ ಪರದೆ, ತಲೆಯ ಮೇಲೆ ಇರಬೇಕಾದಂಥ ಸೆರಗಿನ ಪರಿವೇ ಇಲ್ಲದೆ ನಾನು ಕಾಲ್ನಡಿಗೆಯಿಂದ ಇಲ್ಲಿಗೆ ಬಂದೆ. ಎಂದು ಕಾಲ್ನಡಿಗೆಯಲ್ಲಿ ಎಲ್ಲಿಗೂ ಹೋದವಳೇ ಅಲ್ಲ ನಾನು. ನನ್ನನ್ನು ನೋಡಿ ಹೀಗ್ಯಾಕೆ ಬಂದು ರಾಜರ ರಾಣಿಯ ವೈಭವಕ್ಕೆ ಅನುಚಿತವಾಗಿ ಇಲ್ಲಾಕೆ ಬಂದಿ ಅಂತ ನೀನು ನನ್ನ ಸಿಟ್ಟು ಮಾಡ್ಕೊಂಡಿಯೋ ಹೇಗೆ ಅಂದ್ಲವಳು. ನಾನೊಬ್ಬಳೇ ಬಂದಿಲ್ಲ, ಈ ಉಳಿದ ಅಂತಸ್ಥ ಸ್ತ್ರೀಯರು ಹೀಗೆ ಬಂದಿದ್ದಾರೆ. ಯಾರ ತಲೆಯ ಮೇಲೆ ಸೆರಗೂ ಇಲ್ಲ, ಯಾರ ಮುಖದ ಮೇಲೆ ಅವಗುಂಠನವೂ ಇಲ್ಲ, ಅವರೆಲ್ಲ ಹೀಗೆ ಇಲ್ಲಿಗೆ ಬಂದಿದ್ದಾರೆ. ಇವರೆಲ್ಲರನ್ನು ನೀನು ನೋಡ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲೇನೋ, ಅವ್ರಿಗೆ ನೀನು ಸಮಾಧಾನ ಮಾಡೋದಿಲ್ಲೇನೋ? ನೀನು ಮಾಡಿದಂಥ ಫಲವನ್ನು ಇವತ್ತು ನಾವೆಲ್ಲ ಹಂಚ್ಕೊಳ್ಬೇಕಾಗಿದೆ. ಅನೇಕ ಕುಲಸ್ತ್ರೀಯರನ್ನ ನೀನು ಹಿಂದೆ ಧ್ವಂಸ ಮಾಡಿದೆ. ಅವರಿಗೆ ಅವ್ರ ಪಾತಿವೃತ್ತಕ್ಕೆ ನೀನು ಧಕ್ಕೆ ತಂದೆ. ಅವರು
ಗಂಡನ ಅತ್ತೆ ಮಾವಂದಿರ ಶುಶ್ರೂಷೆಯಲ್ಲಿ ನಿರತರಾದವರು. ಅಂಥ ಅನೇಕ ಕುಲಸ್ತ್ರೀಯರನ್ನು ನೀನು ವಿಧವೆಯರನ್ನಾಗಿ ಮಾಡಿದೆ, ಅವರನ್ನು ಅವಮಾನ ಮಾಡಿದೆ. ಅವರೆಲ್ಲ ನಿನ್ನನ್ನು ಕಾಲಕ್ಕೆ ಶಪಿಸ್ತಿದ್ರು. ಆ ಶಾಪದ ಫಲವಾಗಿ ಇವತ್ತು ನಾವು ವಿಧವೆಯರಾಗಬೇಕಾಗಿದೆ. ಪತಿವ್ರತಾನಾಂ ನಾಕಸ್ಮಾತ್ ಪತಂತ ಶೂನಿ ಭೂತಲೆ. ಪತಿವ್ರತಾ ಸ್ತ್ರೀಯರ ಕಣ್ಣೀರು ಭೂಮಿಗೆ ಬಿದ್ದರೆ ಅದೊಂದು ವ್ಯರ್ಥ ಆಗೋದಿಲ್ಲ ಅಂತ ಶಾಸ್ತ್ರದ ಮಾತಿದೆ. ಹಾಗಾಗಿ ಹೋಗಿದೆ ಇವತ್ತು. ಆ ಸೀತೆಯನ್ನು ನೀನೇನು ಇಲ್ಲಿ ಅಪಹಾರ ಮಾಡಿಕೊಂಡು ಬಂದೆ, ಆವಾಗ ನೀನು ಮಾಡಿದಂಥ ಎಲ್ಲ ಪಾಪಗಳು ತಪ್ಪುಗಳಾಗಿ ಅದರ ನಿನ್ನ ವಿನಾಶಕ್ಕೆ ಸೂಚನೆ ಆಗಿದೆ. ಅದು ನನ್ನ ಮೈದುನ ವಿಭೀಷಣ ನಿನ್ನ ತಮ್ಮ, ಆತ ಸತ್ಯವಾದಿ, ಭೂತ ಭವಿಷ್ಯಗಳನ್ನು ತಿಳಿದವನು. ನಿನಗೆ ಅವನು ಹೇಳಿದ್ದ ರಾಕ್ಷಸರ ಕುಲದ ನಾಶ ಸನ್ನಿಹಿತ ಆಗಿದೆ ಅಂತ ಅವತ್ತೇ ಹೇಳಿದ್ದ. ಅದು ಇವತ್ತು ಸತ್ಯ ಆಗಿದೆ. ಆದರೆ ನೀನು ಮಾತ್ರ ಅವನು ಅವತ್ತು ಹೇಳಿದ್ದನ್ನ ತಿಳಿದುಕೊಳ್ಳಲಿಲ್ಲ. ನಿನ್ನ ವಿಷಯದಲ್ಲಿ ನಾನಿವತ್ತು ನೀನು ಸತ್ತು ಹೋಗಿರೋದ್ರಿಂದ ದುಃಖ ಪಡಬೇಕೋ ಪಡಬಾರ್ದು ಅಂತ ನನಗೆ ಗೊತ್ತಾಗ್ತಿಲ್ಲ. ದುಃಖ ಪಡಬಾರ್ದು, ಯಾಕಂದ್ರೆ ನೀನು ಮಹಾಪರಾಕ್ರಮಿ. ಆದರೂ ನಾನು ನಿನ್ನ ಪತ್ನಿ ಆದ್ದರಿಂದ, ಸ್ತ್ರೀ ಆದ್ದರಿಂದ ನಿನ್ನ ಬಗ್ಗೆ ನಾನು ದುಃಖ ಪಡಬೇಕಾಗಿದೆ. ಆ ದುಃಖದ ಆವೇಗ ನನ್ನ ಮನಸ್ಸಿನ ಮೇರೆಯನ್ನು ಮೀರಿ ಹೊರಗೆ ಬರ್ತದೆ. ನೀನು ವಿಭೀಷಣನ ಮಾತನ್ನು ಕೇಳಲಿಲ್ಲ, ನನ್ನ ತಂದೆಯ ಮಾತನ್ನು ಕೇಳಲಿಲ್ಲ, ಮಾರೀಚ ಕುಂಭಕರ್ಣಾದಿಗಳ ಮಾತನ್ನು ಕೇಳಲಿಲ್ಲ. ನಿನ್ನ ದುರಹಂಕಾರದ ವರ್ತನೆ ನಿನ್ನನ್ನು ಇವತ್ತು ಪರಾಭೂತರನ್ನಾಗಿ ಮಾಡಿದೆ. ನೀನಿವತ್ತು ಭೂಮಿಯನ್ನು ಆಲಿಂಗನ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಭೂಮಿಯನ್ನು ಇಷ್ಟು ದಿವಸ ನೀನು ಆಳಿದವನು, ಭೂಮಿಯನ್ನು ನಿನ್ನ ಪತ್ನಿಯನ್ನಾಗಿ ಮಾಡಿಕೊಂಡು ಆಳಿದವನು. ಆ ರಣಭೂಮಿಯನ್ನು ಇವತ್ತು ನಿನ್ನ ಪತ್ನಿಯನ್ನು ಆಲಿಂಗನ ಮಾಡಿಕೊಂಡು ಮಲಗಿರುವಂತೆ ಕಾಣ್ತಿದ್ದೆ. ನೀನು ಮರಣ ಹೊಂದಿದ್ರು ಕೂಡ ನನ್ನ ಹೃದಯ ಇನ್ನೂ ಚೂರಾಗಲಿಲ್ಲಲ್ಲ, ಚೂರಾಗಬೇಕಾಗಿತ್ತು. ನೀನು ಬದುಕಿದ ಮೇಲೆ, ನೀನು ಸತ್ತ ಮೇಲೆ ನಾನು ಬದುಕಿರಬಾರ್ದಿತ್ತು. ಇನ್ನು ನಾನು ಸತ್ತಿಲ್ಲವಲ್ಲ, ಅದೇ ದೊಡ್ಡ ಆಶ್ಚರ್ಯ. ನನ್ನ ಈ ಸ್ವಭಾವಕ್ಕೆ ನನಗೆ ಧಿಕ್ಕಾರ ಇರಲಿ ಅಂದವಳು. ಹೀಗೆ ನಾನಾ ಥರದ ವಿಲಾಪ ಅವಳು ಮಾಡ್ತಾ ರಾವಣನ ವಕ್ಷಸ್ಥಲದ ಮೇಲೆ ಅವಳು ಬಿದ್ದಳು. ಹೇಗೆ ಬಿದ್ದಳು ಅಂತಂದ್ರೆ, ಆ ರಾವಣನ ಇಡೀ ಶರೀರ ಕಪ್ಪು ಬಣ್ಣದ್ದಾಗಿತ್ತು. ಆ ಕಪ್ಪು ಬಣ್ಣದ ರಾವಣನ ಎದೆಯ ಮೇಲೆ ಹೊಂಬಣ್ಣದ ಬಂಗಾರದ ವರ್ಣದಿಂದ ಕಂಗೊಳಿಸುತ್ತಿದ್ದಂಥ ಈ ಮಂದೋದರಿ ಬಿದ್ದಳು. ನೀಲ ಆಕಾಶದಲ್ಲಿ ಮೋಡಗಳು ಕವಿದಾಗ ಆ ಕಪ್ಪಾದ ಮೋಡಗಳ ನಡುವೆ ಒಂದು ಮಿಂಚಿನ ರೇಖೆ ಕಾಣಿಸ್ಕೋತದಲ್ಲ, ಹಾಗೆ ಮಂದೋದರಿ ರಾವಣನ ಎದೆಯ ಮೇಲೆ ಬಿದ್ದಾಗ ಕಾಣಿಸ್ಕೋತಿದ್ಲು ಅನ್ನೋಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.